ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮಸಾಲ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಮಸಾಲ ದೋಸೆ ಜೊತೆ ಖಾರದ ಚಟ್ನಿ, ಹಾಗೆಯೇ ಆಲೂಗಡ್ಡೆ ಪಲ್ಯ ಕೂಡ ನೋಡೋಣ. ಇಲ್ಲಿ ನಾನು 2 ಲೋಟ ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ. ನೀವು ಇಡ್ಲಿ ರೈಸ್ ಬದಲಿಗೆ ರೇಷನ್ ರೈಸ್ ಎಲ್ಲ ಸಿಗುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಡ್ಲಿ ರೈಸಲ್ಲೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ. ನೋಡಿ, 2 ಲೋಟ ಅಕ್ಕಿಗೆ ಇಲ್ಲಿ ಅರ್ಧ ಲೋಟ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/4 ಲೋಟ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಮೆಂತೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಕೂಡ 2-3 ಸಲ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ಅಕ್ಕಿ ಹಾಗೆ ಬೇಳೆಗಳನ್ನು 2-3 ಸಲ ವಾಶ್ ಮಾಡಿಬಿಟ್ಟು ಇದನ್ನು 4-5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಟ್ಬಿಡೋಣ. ಹಾಗೆಯೇ ಈ ಅಕ್ಕಿ ಬೇಳೆಗಳ ಜೊತೆಗೆ ಇಲ್ಲಿ 1/4 ಕಪ್ಪು ಅವಲಕ್ಕಿ, ಹಾಗೆಯೇ 1/4 ಕಪ್ಪು ಸಬ್ಬಕ್ಕಿಯನ್ನು ಕೂಡ ನೆನೆಯಲಿಕ್ಕೆ ಹಾಕೋಣ. ಒಂದು 4 ಗಂಟೆ ಆದಮೇಲೆ ನೋಡಿ, ಅಕ್ಕಿ ಬೇಳೆ ಹಾಗೆ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಕೂಡ ಸಾಫ್ಟ್ ಆಗಿದೆ. ಮೊದಲಿಗೆ ನಾನು ಜಾರ್ನಲ್ಲಿ ಬೇಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿದ ನೀರನ್ನೇ ಕೂಡ ಉಪಯೋಗಿಸ್ಬೋದು. ನೆನೆಸಿದ ನೀರನ್ನೇ ನಾನಿಲ್ಲಿ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಬೇಳೆಗಳಾದಮೇಲೆ ಇಲ್ಲಿ ಅವಲಕ್ಕಿ ಸಬ್ಬಕ್ಕಿಯನ್ನು ಕೂಡ ಇಲ್ಲಿ ರುಬ್ಕೊಂಡಿದ್ದೀನಿ. ಆಯಿತಾ, ಅವಲಕ್ಕಿ ಸಬ್ಬಕ್ಕಿ ಎಲ್ಲ ಆದಮೇಲೆ ಇಲ್ಲಿ ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಸ್ವಲ್ಪ ತರಿಯಾಗಿರಲಿ. ತರಿ ಅಂತ ಹೇಳಿದ್ರೆ ಈ ರವೆ ಇರುತ್ತಲ್ಲ, ಸಣ್ಣ ರವೆ, ಆ ಒಂದು ಟೆಕ್ಸ್ಚರಲ್ಲಿ ಇರಲಿ. ನೋಡಿ, ಈಗ ಇವೆಲ್ಲವೂ ರುಬ್ಬಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು, ದೋಸೆ ಹಿಟ್ಟನ್ನು. ನೋಡಿ, ದೋಸೆ ಹಿಟ್ಟು ಇದೇ ಹದದಲ್ಲಿರಲಿ. ಜಾಸ್ತಿ ಗಟ್ಟಿಗೂ ಇರದೇನೆ ಜಾಸ್ತಿ ತೆಳ್ಳನೂ ಇರದೆ ಈ ಥರ ಇರಬೇಕಾಗತ್ತೆ ಕನ್ಸಿಸ್ಟೆನ್ಸಿ. ನೋಡಿ, 7-8 ಗಂಟೆಗಳ ಕಾಲ ಇದು ಪರ್ಮೆಂಟೇಷನ್ ಆದಮೇಲೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಲ್ವಾ ಹಿಟ್ಟು. ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಬನ್ನಿ ಆಲೂಗಡ್ಡೆ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ. ಈ ಆಲೂಗಡ್ಡೆ ಪಲ್ಯಗೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟು, ಹಾಗೆಯೇ 2 ಹಸಿಮೆಣಸಿಕಾಯಿ, 1 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಇಂಗು, ಹಾಗೆಯೇ 2 ಹಸಿಮೆಣಸಿಕಾಯಿ, 1 ಒಣಮೆಣಸಿಕಾಯಿ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಯಿತಾ, ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳೋಣ. ನೋಡಿ, ಹಾಗೆಯೇ ಅದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಹೆಚ್ಚಿದ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ತೆಳ್ಳಗೆ ಹೆಚ್ಕೊಳ್ಳಿ ಈರುಳ್ಳಿಯನ್ನು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೀಗ 3 ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. 3 ಆಲೂಗಡ್ಡೆಯನ್ನು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಯಿತಾ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ನಿಮಗೆ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಈಗ ನಿಂಬೆ ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಕೂಡ ಆಲೂಗಡ್ಡೆ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಮಸಾಲ ದೋಸೆಗೆ ಹಚ್ಚುವಂಥ ಖಾರದ ಚಟ್ನಿಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನು ಪುಟಾಣಿ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆಯೇ 5-6 ಬೆಳ್ಳುಳ್ಳಿ ಹೆಸಳು, ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೆನೆಸಿರ್ತಕ್ಕಂಥ ಒಣಮೆಣಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 5-6 ಒಣಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಇದನ್ನು ಚೆನ್ನಾಗಿ ಒಂದ್ಸಲ ರುಬ್ಕೊಳ್ಳೋಣ. ಮಸಾಲ ದೋಸೆಗೆ ಖಾರದ ಚಟ್ನಿ ರೆಡಿಯಾಗಿದೆ. ಈಗ ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಬೌಲ್ನಲ್ಲಿ ನಾನೀಗ 3-4 ಸ್ಪೂನು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗರಿಯಾಗಿ ಹಾಗೆ ಕಲರ್ ಕೂಡ ಬ್ರೌನ್ ಆಗಿ ತುಂಬ ಚೆನ್ನಾಗಿರುತ್ತಲ್ವ, ಅದೇ ರೀತಿ ಮಾಡಬೇಕು ಅನ್ನೋದಾದರೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೆಯೇ ಇಟ್ಬಿಡೋಣ. ತಟ್ಟೆಯನ್ನು ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ ಇದನ್ನು. ಹಾಗೆಯೇ ಬರೇ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ 1 ಕಪ್ನಲ್ಲಿ. ಆಯಿತಾ, ಈಗ ಬರೀ ದೋಸೆ ಹಿಟ್ಟನ್ನು ಹಂಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕಾಗತ್ತೆ. ನಾನಿಲ್ಲಿ ಕಬ್ಬಿಣದ ಹಂಚನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಈ ದೋಸೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡಿದ್ದೀನಲ್ಲ, ಈ ದೋಸೆಗೆ ನಾನು ಸಕ್ಕರೆ ಮತ್ತು ರವೆಯನ್ನು ಹಾಕ್ಕೊಂಡಿಲ್ಲ. ನೋಡಿ, ಅದು ಹಾಕ್ಲಿದ್ರೂ ಕೂಡ ಈ ಥರ ಕಲರ್ ಬರುತ್ತೆ ಚೆನ್ನಾಗಿ. ಕಡಲೆಬೇಳೆಯನ್ನು ಯೂಸ್ ಮಾಡಿದ್ದೀವಲ್ಲ,
ಈಗ ಇನ್ನೊಂದು ಸಲ ದೋಸೆಯನ್ನು ಮಾಡ್ಕೊಳ್ಳೋಣ. ನಾನು ಈಗ ಹಾಕ್ತಾ ಇರೋ ದೋಸೆಗೆ ಸಕ್ಕರೆ ಮತ್ತು ರವೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ನೋಡಿ ಇಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಳೋಣ. ಹಾಗೆಯೇ ಖಾರ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆಲೂಗಡ್ಡೆ ಪಲ್ಯ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮತ್ತೆ ಆ ಕಡೆ ತಿರುಗಿ ಹಾಕಿ ಬೇಯಿಸ್ಕೊಳೋದಿಲ್ಲ ಅಲ್ವಾ, ಹಾಗೆಯೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದೇ ಕಡೆ ಬೇಯಿಸ್ಕೊಳೋದ್ರಿಂದ. ನೋಡಿ ಇಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಸಕ್ಕರೆ ಹಾಗೆ ರವೆಯನ್ನು ಹಾಕದೆ ಕೂಡ ಮಾಡ್ಕೋಬೋದು. ಆದರೆ ಸಕ್ಕರೆ ಹಾಗೆ ರವೆಯನ್ನು ಹಾಕಿದ್ರೆ ಕ್ರಂಚಿನೆಸ್ ಹಾಗೆಯೇ ಅದ್ರ ಕಲರ್ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೀವು ಕೂಡ ಮನೆಯಲ್ಲಿ ಖಂಡಿತ ಈ ಮಸಾಲೆ ದೋಸೆಯನ್ನು ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.